ಈಗ ಬೆಂಗಳೂರಿನಲ್ಲಿನ ಲವರ್ಸ್ಗಳ ಕತೆ ಅಂತ ಹೇಳ್ತೀನಿ ನೋಡಿ. ಆ ಇಬ್ಬರು ಜೋಡಿ ಹಕ್ಕಿಗಳು ಆಬ್ವಿಯಸ್ಲಿ ಈ ಪ್ರೀತಿ ಪ್ರೇಮ ಅಂತ ಬಂದ ತಕ್ಷಣ ಅದಕ್ಕೆ ಹಲವು ವಿರೋಧಗಳಿರುತ್ತವೆ, ಹೊಡೆದಾಟಗಳಿರುತ್ತವೆ. ಇಲ್ಲೂ ಕೂಡ ಹಾಗೆ ಆಗಿರೋದು. ಹುಡುಗ ಬಂದು ಕೋರಮಂಗಲದವನು, ಹುಡುಗಿ ಬಂದು ಮಾಲೂರಿನವಳು. ವೇಮಗಲ್ ಜಾತ್ರೆಯಲ್ಲಿ ಪೂರ್ವಿಕಾ ಮೋಹನ್ ಮಧ್ಯೆ ಪ್ರೀತಿ ಉಂಟಾಗುತ್ತೆ. ಆಮೇಲೆ ಪ್ರೀತಿಸಿ ಮದುವೆ ಆಗುತ್ತೆ. ಆದರೆ ಈ ಜೋಡಿಗೆ ಪೋಷಕರೇ ವಿಲನ್ ಆಗ್ಬಿಡ್ತಾರೆ. ಯುವಕನಿಗೆ ಯುವತಿ ಕಡೆಯವರು ಬೆದರಿಕೆ ಹಾಕ್ತಾರೆ. ಮಗಳನ್ನ ವಾಪಸ್ ಕಳಿಸಿಲ್ಲ ಅಂತಂದ್ರೆ ಕೊಲೆ ಮಾಡಿಬಿಡ್ತೀವಿ. ಯುವತಿ ಚಿಕ್ಕಪ್ಪನಿಂದ ಯುವಕನಿಗೆ ಹಿಂಗೆ ಬೆದರಿಕೆ ಕಾಲ್ ಬಂತು. ಮಾಲೂರು ಠಾಣೆಯಲ್ಲಿ ಕಾನ್ಸ್ಟೇಬಲ್ ಆಗಿದ್ದಾರೆ ಯುವತಿಗ ಚಿಕ್ಕಪ್ಪ. ಕಾಲ್ ಮಾಡಿ ಬೆದರಿಕೆ ಹಾಕಿರೋದಿದು. ನಮಗೆ ಸೂಕ್ತ ರಕ್ಷಣೆಯನ್ನ ಕೊಡುವಂತೆ ಯುವ ಅಕ್ಕ ಜೊತೆಗೆ ಯುವತಿ ಇಬ್ಬರು ಜೋಡಿಗಳು ಮನವಿಯನ್ನ ಮಾಡಿಕೊಂಡಿದ್ದಾರೆ. 4 ವರ್ಷದಿಂದ ಲವ್ ಮಾಡಿ ಕಡೆಗೆ ಮದುವೆ ಆಗ್ತಾರೆ ಮೋಹನ್ ಮತ್ತು ಪೂರ್ವಿಕಾ. ಇವರಿಬ್ಬರಿಗೆ ಪೋಷಕರೇ ವಿಲನ್ ಆಗಿಬಿಟ್ಟಿದ್ದಾರೆ. ಹುಡುಗಿ ಕಡೆಯವರೊಬ್ಬರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವರು ಯುವಕನಿಗೆ ಕಾಲ್ ಮಾಡಿ, ಮೋಹನ್ಗೆ ಕಾಲ್ ಮಾಡಿ, ನಮ್ಮ ಹುಡುಗಿನ ವಾಪಸ್ ಕಳಿಸಿದ್ರೆ ನೀನು ಬದುಕಿರ್ತೀಯ, ಇಲ್ಲ ಅಂತಂದರೆ ಕೊಲೆ ಮಾಡಬೇಕಾಗತ್ತೆ, ಹುಷಾರ್ ಅಂತ ಹೇಳಿ ಹೆದರಿಸ್ಬಿಡ್ತಾನೆ. ಈಗ ಪವರ್ ಟಿವಿಯ ಬಳಿ ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದೆ ಈ ನವ ವಿವಾಹಿತ ಜೋಡಿ. ಅವರಪ್ಪ ಕಾಲ್ ಮಾಡಿಬಿಟ್ಟು, ನೀನು ನನ್ನ ಮಗಳನ್ನ ಲವ್ ಮಾಡೋದ್ರಿಂದ ಇದೇ ಥರ ಲವ್ ಮಾಡ್ಕೊಂಡಿದ್ರೆ ನಾನು ನಿನ್ನ ಉಳಿಸಲ್ಲ ಅಂತ ಹೇಳಿದ್ರು. ಯಾಕಣ್ಣ ನಾನು ನಿಮಗೆ ಅಷ್ಟೇ ಅಲ್ಲ ಮದುವೆ ಮಾಡಿಸ್ಕೊಡಿ ಅಂತ ಕೇಳಿದೆ. ಇಲ್ಲ ಮದುವೆ ನಾನು ಹಿಂಗೆಲ್ಲ ಮಾಡಿಸಲ್ಲ, ನನಗೆ ಯಾವತ್ತರ ಹೇಳಿದೆ ನನ್ನ ಮಗಳನ್ನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹಂಗೆ ಹೆಂಗೆ ಅಂತ ಭಯ ಆಗ್ತಿರು. ನೀನು ನನ್ನ ಮಗಳನ್ನ ಲವ್ ಮಾಡ್ಕೊಂಡೇ ಇದ್ದರೆ ನಾನು ಇನ್ನೂ ಉಳಿಸಲ್ಲ, ಅವಳನ್ನೂ ಉಳಿಸಲ್ಲ, ಇಬ್ಬರೂ ಸಾಯಿಸ್ತೀನಿ ಅಂತ ಹೇಳಿದ್ರು. ನನಗೆ ಆಮೇಲೆ ತುಂಬ ಭಯ ಆಯಿತು. ಅದರಿಂದ ನಾನು ರಿಟರ್ನ್ ಕಾಲ್ ಮಾಡೋಕ್ಕೆ ಹೋಗಿಲ್ಲ ಅವ್ರಿಗೆ. ಅವರೇ ನನಗೆ ಮತ್ತೆ ಕಾಲ್ ಮಾಡಿಬಿಟ್ಟು, ಇದನ್ನು ಇಲ್ಲೇ ನಿಲ್ಲಿಸೋದಾರೆ ನಿಲ್ಲಿಸ್ಬಿಡು, ಮತ್ತೆ ಕಂಟಿನ್ಯೂ ಮಾಡಿದ್ರೆ ನಾನು ಇಬ್ಬರೂ ಉಳಿಸಲ್ಲ ನಿಮ್ಮನ್ನ. ನಾನು ಅವಾಗ ಭಯ ಬಿದ್ದು ಸರಿ ಅಂಕಲ್, ನಾನು ನಿಮ್ಮ ಮಗಳ ತಂಟೆಗೆ ಬರೋಲ್ಲ, ಇಲ್ಲಿಗೆ ನಿಲ್ಲಿಸ್ತೀನಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗೋದೆ ನಾನು. ಯಾಕಂದರೆ ಅವಳಿಗೂ ಏನೂ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾನು ಆ ಥರ ಡಿಸಿಷನ್ ತೊಗೊಂಡೆ. ಅದಾದಮೇಲೆ 1 ವಾರ ಆದಮೇಲೆ ಹುಡುಗಿನ ಕಾಲ್ ಮಾಡಿ ನನಗೆ, ಬಾ ನಮ್ಮ ಮನೇಲಿ ಬೇರೆ ಮದುವೆ ಮಾಡೋದಕ್ಕೆ ತಯಾರಿ ಮಾಡ್ತಾಯಿದ್ದಾರೆ, ನೀನು ಬಂದು ನಾನು ಕರ್ಕೊಂಡು ಹೋಗ್ಬಿಡು, ಇಲ್ಲಾಂದರೆ ನಾನು ಸತ್ತೋಗ್ತೀನಿ ಹಂಗೆ ಹಿಂಗೆ ಅಂತ ಹೇಳಿದ್ರು. ಇಲ್ಲಮ್ಮ ನಾನು ಬರ್ತೀನಿ, ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಬಂದು ಕರ್ಕೊಂಡು ಹೋದೆ ಸರ್. ನನಗೆ ವೇಮಗಲ್ ಜಾತ್ರೆಗೆ ಹೋಗಿದ್ದೆ ನಾನು. ಆವಾಗ ಇವರು ನಮ್ಮ ಪರಿಚಯ ಆಗಿದ್ದು. ಸೊ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಮಾತ್ರ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ರಿ. ಅವಾಗೆಲ್ಲ ಕಾನ್ವರ್ಸೇಷನ್ ಅಷ್ಟೇ ಇದ್ದಿದ್ದು, ನಮ್ಮೆಲ್ಲ ನಾರ್ಮಲಾಗಿ ಕಾಲಲ್ಲಿ ಮಾತಾಡ್ತಾ ಇದ್ವಿ. ಸೊ ಅಷ್ಟೇ, ಅದು 1 ಇಯರ್ ಮಾತಾಡಿದ್ರಿ. ಅದಾದಮೇಲೆ ಹುಡುಗಿನ ಬೇರೆ ಕಾಲೇಜ್ ಸೇರಿಸ್ಬಿಟ್ರು. ಅವ್ಳು ಕಾಲೇಜ್ಗೆ ಮಂಗ್ಳೂರಿಗೆ ಹಾಕ್ಬಿಟ್ಟಿದ್ರಲ್ಲ ಸರ್, ಅಲ್ಲಿಂದ ನಮ್ಗೇನು ಟಚ್ ಇತ್ತು ಸರ್. ನಾವು 4 ಇಯರ್ಸಿಂದ ಲವ್ ಮಾಡ್ತಾಯಿದ್ರಿ. 4 ಇಯರ್ಸಿಂದ ಲವ್ ಮಾಡ್ತಾಯಿದ್ರಿ. ನಮ್ಮ ಪೇರೆಂಟ್ಸ್ ಕಡೆಯಿಂದ ನಮ್ಗೆ ಥ್ರೆಟ್ ಇದೆ ಅಂದ್ರೆ ಈ ಥರ ಮನೆಯಿಂದ ಹೋದ್ಮೇಲೆ ನಾವು ಇವ್ರ ಮನೆಗೆಲ್ಲ ಬಂದು ಫುಲ್ ಪ್ರಾಣ ಬೆದರಿಕೆ ಎಲ್ಲ ಕೊಟ್ಟಿದ್ದಾರೆ. ನಾನು ಇಷ್ಟ ಬಿದ್ದೇ ಇವನ ಜೊತೆ ಬಂದಿರೋದು. ನಮಗೆ ಬೇರೆಯವ್ರ ಕಡೆಯಿಂದ ಯಾವ ಸಪೋರ್ಟು, ಯಾರ ಸಪೋರ್ಟು ಏನೂ ಇಲ್ಲ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ಈ ಪ್ರೀತಿ ಅಂತ ಬಂದ ತಕ್ಷಣ ಅಥವಾ ಪ್ರೀತಿ ಮದುವೆ ಅಂತ ಬಂದ ತಕ್ಷಣ ಹಲವು ವಿರೋಧಗಳಿರುತ್ತೆ, ಅದಕ್ಕೆ ಹಲವು ಅಡೆತಡೆಗಳಿರುತ್ತವೆ. ಫಾರ್ ಎಕ್ಸಾಂಪಲ್ ಜಾತಿ, ಆಮೇಲೆ ಮೇಲು ಕೀಳು ಅನ್ನೋ ಭಾವನೆ, ಆಮೇಲೆ ಆಸ್ತಿ ಅಂತಸ್ತು ವಿಚಾರ, ಹೀಗೆ ಹಲವು ರೀತಿಯಾದಂತಹ ಸವಾಲುಗಳಿಗೆ ಎದುರಾಗುತ್ತೆ. ಇಲ್ಲೂ ಕೂಡ ಹಂಗೆ ಆಯ್ತಾ ಅಂತ? ಶರತ್, ಹೌದು, ಖಂಡಿತವಾಗ್ಲಿ ಈ ಒಂದು ಪ್ರಕರಣವನ್ನು ನಾನು ನೋಡ್ತಾ ಹೋಗೋದಾದ್ರೆ, ಕೋರಮಂಗಲದಲ್ಲಿ ನಿವಾಸಿಯಾಗಿರುವಂತಹ ಮೋಹನ್ ಎನ್ನುವಂತಹ ಹುಡುಗ ಕೋಲಾರ ಜಿಲ್ಲೆಯ ಒಂದು ಮಾಲೂರು ತಾಲೂಕಿನಲ್ಲಿ ಇದ್ದಂತಹ ಒಂದು ಯುವತಿ ಪೂರ್ವಿಕಾ ಅನ್ನೋರ ಜೊತೆ ಒಂದು ವೇಮಗಲ್ ಜಾತ್ರೆಗೆ ಹೋದಂಥ ಸಂದರ್ಭದಲ್ಲಿ ಯುವತಿಯನ್ನು ನೋಡಿರ್ತಾರೆ. ಆ ಸಂದರ್ಭದಲ್ಲಿ ಇಬ್ಬರಿಗೂ ಕೂಡ ಪರಿಚಯ ಆಗಿರುತ್ತೆ, ಮೊಬೈಲ್ ನಂಬರನ್ನು ಎಕ್ಸ್ಚೇಂಜ್ ಮಾಡ್ಕೊಂಡಿರ್ತಾರೆ. ಹೀಗೆ ಇರಬೇಕಾದ್ರೆ ಸುಮಾರು ವರ್ಷಗಳ ಕಾಲ ಇಬ್ಬರು ಪ್ರೀತಿಯನ್ನು ಮಾಡ್ತಾ ಇರ್ತಾರೆ. ಆದರೆ ಮನೆಯಲ್ಲಿ ವಿರೋಧದ ನಡುವೆಯೂ ಕೂಡ ಕೆಲವು ದಿನಗಳ ಕಾಲ ಆಕೆಯನ್ನು ಬಿಟ್ಟಿರ್ತಾನೆ. ಅಂದರೆ ಅವರ ಯುವತಿಯ ಒಂದು ತಂದೆ ಕರೆ ಮಾಡಿ ತನಗೆ ಧಮಕಿಯನ್ನು ಹಾಕಿರ್ತಾರೆ. ಅಂದರೆ ನನ್ನ ಮಗಳ ತಂಟೆಗೆ ಬರಬಾರ್ದು, ಬಂದರೆ ನಿನ್ನ ಜೀವ ಸಹಿತ ಉಳಿಸೋದಿಲ್ಲ ಅಂತೇಳಿ. ಅಲ್ಲದೆ ನಿನ್ನನ್ನು ಜೀವ ಸಹಿತ ಉಳಿಸೋದಿಲ್ಲ, ಜೊತೆಗೆ ನಿಮ್ಮ ಕುಟುಂಬಸ್ಥರಿಗೂ ಕೂಡ ಏನು ಬೇಕು ಮಾಡೋದನ್ನು ನನಗೆ ಗೊತ್ತಿದೆ ಅಂತ ಹೇಳಿ ಬೆದರಿಕೆಯನ್ನು ಹಾಕಿದ್ದಾರೆ ಅಂತ ಹೇಳ್ತಾ ಇರುವಂಥದ್ದು. ಅದಾದ ಬಳಿಕ ಕೂಡ ಕೆಲವು ತಿಂಗಳ ಕಾಲ ಆತ ಕೂಡ ಪೂರ್ವಿಕನ ಮಾತಾಡ್ಸೋದು ಬಿಟ್ಟಿರ್ತಾನೆ. ಆದರೆ ಇತ್ತೀಚೆಗೆ ಆಕೆಗೆ ಮದುವೆ ಕೂಡ ನಿಶ್ಚಯ ಮಾಡಿರ್ತಾರೆ ಬೇರೆ ಯುವಕನ ಜೊತೆ. ಹಾಗಾಗಿ ಆಕೆ ನಿಜವಾಗ್ಲೂ ಈತನನ್ನು ಪ್ರೀತಿಸ್ತಾ ಇರುವ ಕಾರಣದಿಂದಾಗಿ ಆತನನ್ನು ಫೋನ್ ಮಾಡಿ ಕರೆಸ್ಕೊಂಡು ಮತ್ತೆ ಇಬ್ರು ಕೂಡ ಈಗ ಬಂದು ಮದುವೆ ಆಗಿರುವಂಥದ್ದು. ಮದುವೆ ಆದ ಬಳಿಕ ಅವರು ರಿಜಿಸ್ಟರ್ ಅನ್ನು ಕೂಡ ಮಾಡ್ಕೊಂಡಿದ್ದಾರೆ. ಆದರೆ ಈಗ ಯುವತಿಯ ತಂದೆಯವರು ಮತ್ತು ಅವರು ಮಾಲೂರು ಪೊಲೀಸ್ ಸ್ಟೇಷನಲ್ಲಿ ಕೆಲವೊಂದಷ್ಟು ಜನ ಪೊಲೀಸ್ ಸಿಬ್ಬಂದಿ ಕೂಡ ಅವರ ಸಂಬಂಧಿಗಳಾಗಿದ್ದು ಅದನ್ನ ಬಳಸ್ಕೊಂಡು ಇವರು ಧಮಕಿ ಹಾಕ್ತಾ ಇದ್ದಾರೆ. ನಿಮಗೆ ಕರೆಯನ್ನು ಮಾಡಿ ಜೀವ ಬೆದರಿಕೆ ಹಾಕ್ತಾ ಇದ್ದಾರೆ, ಕರ್ಕೊಂಡು ಬಂದಿಲ್ಲ ಅಂದ್ರೆ ಕಿಡ್ನಾಪ್ ಕೇಸನ್ನು ಹಾಕಿ ಒಳಗಡೆ ಹಾಕ್ತೀವಿ, ಏನ್ ಮಾಡ್ಬೇಕನ್ನೋದು ನಮ್ಗೆ ಗೊತ್ತಿದೆ ಅಂತ ಹೇಳಿ ಬೆದರಿಕೆ ಆಗ್ತಾ ಇದ್ದಾರೆ ಅಂತ ಹೇಳಿ ನೊಂದಂತಹ ಒಂದು ಯುವ ಜೋಡಿ ಏನಿದೆ ಇವರು ಬಂದು ಪವರ್ ಟಿವಿ ಬಳಿ ಅಳಲನ್ನು ತೋಡ್ಕೊಂಡಿರುವಂತದ್ದು. ಶರತ್, ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.